ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು GPSTR ಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗಾಗಲೇ ಲೆಟರ್ ರೈಟಿಂಗ್ ಅನ್ನ ಶುರು ಮಾಡಿದ್ದೀನಿ. ಈಗ ಒಂದು ಪರ್ಸನಲ್ ಲೆಟರ್ ಅನ್ನ ಹೇಳಿದ್ದೀನಿ, ಒಂದು ಅಫಿಷಿಯಲ್ ಲೆಟರ್ ಅನ್ನ ಹೇಳಿದ್ದೀನಿ, ಅಂಡ್ ರೆಸ್ಯೂಮೇನು ಹೇಳಿದ್ದೀನಿ. ಈಗ ಇನ್ನೊಂದು ಅಫಿಷಿಯಲ್ ಲೆಟರ್, ಜಾಬಿಗೆ ಅಪ್ಲಿಕೇಶನ್ ಅನ್ನ ಬರೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ತಿಳ್ಕೊಳ್ರಿ, ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ರೀತಿಯ ಫಾರ್ಮೆಟ್ಗಳು ಇರ್ತಾವ. ನೀವು ಯಾವುದಾದ್ರೂ ಒಂದು ಫಾರ್ಮೆಟ್ ಅನ್ನ ಫಾಲೋ ಮಾಡ್ರಿ, ಯಾಕಂದ್ರೆ ಎಲ್ಲರೂ ಆಲ್ ಫಾರ್ಮೆಟ್ಸ್ ಆರ್ ಕರೆಕ್ಟ್. ನೀವು ಒಂದು ಫಾರ್ಮೆಟ್ಗೆ 6 ಟಿಕ್ ಆನ್ ಆಗ್ಬೇಕು. ಓಕೆ, ಇಲ್ಲ ಕನ್ಫ್ಯೂಷನ್ ಆಗಿಬಿಡ್ತದೆ. ಅವರು ಆ ರೀತಿ ಹೇಳಿದಾರ, ಈ ಪುಸ್ತಕದಲ್ಲಿ ಈ ರೀತಿಯಾಗಿದೆ ಅನ್ನೋದು ನಿಮ್ಮ ಮೈಂಡ್ ನಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಒಂದು ಫಾರ್ಮೆಟ್ಗೆ ನೀವು ಸ್ಟಿಕ್ ಆನ್ ಆಗ್ಬೇಕು, ಅಂದ್ರೆ ಆ ಫಾರ್ಮೆಟ್ ಅನ್ನ ಫಾಲೋ ಮಾಡ್ಬೇಕು. ಈಗ ನಾನು ನನ್ನದೇ ಆದಂತ ಫಾರ್ಮೆಟ್ ದಲ್ಲಿ ಹೇಳ್ತಾ ಇದ್ದೀನಿ, ನೀವು ಅದನ್ನ ಫಾಲೋ ಮಾಡಬಹುದು. ಓಕೆ, ಏನೇ ಫಾಲೋ ಮಾಡ್ರಿ, ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ನೆನಪಿಟ್ಕೊಡ್ರಿ. ಅವುಗಳನ್ನ ಮಾತ್ರ ನೀವು ಯಾವುದೇ ಫಾರ್ಮೆಟ್ ಫಾಲೋ ಮಾಡ್ರಿ ಬರೀಲೇಬೇಕು, ಫಾಲೋ ಮಾಡ್ಲೇಬೇಕು. ಅದನ್ನ ಹೆಚ್ಚು ನೆನಪಿಡ್ಸಿ. ಓಕೆ, ಈಗ ಕ್ವಶನ್ ಏನಿದೆ ಅಂದ್ರೆ, ರೈಟ್ ಅನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಇದೆ. ಇದು ರೆಸ್ಯೂಮೆಗೆ ಅಟ್ಯಾಚ್ ಮಾಡಿ ಕೊಡುವಂತ ಅಪ್ಲಿಕೇಶನ್ ನಾ ಬರ್ಸ್ತಾ ಇರೋದು. ಓಕೆ, ಹೆಂಗೂ ಬರೀಬಹುದು ಡೈರೆಕ್ಟ್ ಆಗಿ. ಒಮ್ಮೊಮ್ಮೆ ಅವ್ರು ಕೇಳಿರ್ತಾರ, ಏನು ಎನ್ಕ್ಲೂಸ್ ಯುವರ್ ರೆಸ್ಯೂಮೆ ಆಲ್ಸೋ ಅಂತಾನು ಕೇಳಿರ್ತಾರೆ. ಅದನ್ನ ಬರೆದ್ರು ಒಳ್ಳೇದು. ಇಲ್ಲ ಡೈರೆಕ್ಟ್ ಬರದೇ ಇದ್ರು, ಐ ಮೀನ್ ಕ್ವಶನ್ ಇರದೇ ಇದ್ರು, ನೀವು ಲೆಟರ್ ರೈಟಿಂಗ್ ಒಳಗ, ಈ ಅಪ್ಲಿಕೇಶನ್ ರೈಟಿಂಗ್ ಒಳಗ ಹೇಳ್ಬೇಕು ಅವ್ರಿಗೆ, ಮೈ ಅದರ್ ಡೀಟೇಲ್ಸ್ ಹ್ಯಾವ್ ಬೀನ್ ಅಟ್ಯಾಚ್ಡ್ ಎನ್ಕ್ಲೂಸ್ಡ್ ವಿತ್ ದಿಸ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಹಂಗೂ ಬರಿಬಹುದು. ಈಗ ನೋಡ್ರಿ, ಇಂಥದ್ದು ಹೆಂಗ್ ಬರ್ಬೇಕು, ಇವರು ಇಮ್ಯಾಜಿನ್ ದ್ಯಾಟ್ ಅಂತ ಏನು ಕೊಟ್ಟಿಲ್ಲ ಅಂತ ತಿಳ್ಕೊಡ್ರಿ. ಕೊಟ್ಟಿದ್ರೆ ಅವ್ರ ಹೆಸರು ಬರಿಬೇಕು, ಇಲ್ಲದೇ ಇದ್ರೆ ಬಿಟ್ಟು ಇಮ್ಯಾಜಿನ್ ದ್ಯಾಟ್ ಯು ಆರ್ ಆನಂದ ಆರ್ ಅನುರಾಧ ಅಂತ ಹಿಂಗ ಕೊಡ್ತಾರ. ಒಮ್ಮೆ ಅವ್ರು ಅಂತ ತಿಳ್ಕೊಂಡು ನೀವು ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಅನ್ನ ಬರೀರಿ ಅಂತ ಕೇಳ್ತಾರೆ. ಕೊಟ್ಟಿದ್ರೆ ಫ್ರಾಮ್ಗೆ ಅವ್ರ ಹೆಸರನ್ನ ಬರೀರಿ ನೀವು. ಓಕೆ, ಕೊಟ್ಟಿರದೇ ಇದ್ರೆ XYZ ಅಂತ ಬರೀರಿ, ಬೇರೆದ್ ಹೆಸರು ಬರೆಯುವಂಗಿಲ್ಲ. ಓಕೆ, ಇಲ್ಲಿ ಕೊಟ್ಟಿಲ್ಲ, ಈ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ರೈಟ್ ಅನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎ ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಇಷ್ಟೇ ಕೊಟ್ಟಿದ್ದಾರೆ. ನೀವು ಇಲ್ಲಿ ಇನ್ಕ್ಲೂಡ್ ರೆಸ್ಯೂಮೆ ಆಲ್ಸೋ ಅಂತ ಐತಂತ ತಿಳ್ಕೊಂಡ್ರು ಬರ್ದ್ರು ಓಕೆ. ಇದೆ ಅಲ್ಲಿ ಕೊಟ್ಟಿರ್ಲೇಬೇಕಂತ ಏನಿಲ್ಲ ಅವ್ರು. ಓಕೆ, ದಟ್ ಆಲ್ಸೋ ಬಿಕಮ್ಸ್ ಏನು ಅಪ್ಲಿಕೇಶನ್ ಫಾರ್ ದಿ ಪರ್ಟಿಕ್ಯುಲರ್ ಜಾಬ್. ಓಕೆ, ಈಗ ನೋಡ್ರಿ, ನಾ ಮೊದಲನೇದಾಗಿ ಹೇಳಿದೀನಿ, ಫ್ರಾಮ್ ಟು ನೀವು ಮೊದಲೇ ಫ್ರಾಮ್ ಬರಿಬಹುದು, ಆಮೇಲೆ ಟು ಬರಿಬಹುದು, ಮೊದಲೇ ಟು ಬರಿಬಹುದು, ಆಮೇಲೆ ಫ್ರಾಮ್ ಬರಿಬಹುದು. ಬೋತ್ ಆರ್ ಕರೆಕ್ಟ್. ಓಕೆ, ಇದನ್ನ ನೆನ್ಪಿಡ್ರಿ. ಈಗ ಫ್ರಾಮ್ ಅಂತ ಮೊದಲೇ ತಗೊಳ್ತೀನಿ ನಾನು. ಫ್ರಾಮ್, ಇಲ್ಲಿ ಕಾಮ ಕೊಡ್ಬೇಕು, ಕಂಪಲ್ಸರಿ ಕಾಮ ಕೊಡ್ಬೇಕು. ಇಂಥವ್ ನೆನ್ಪಿಡ್ರಿ ಅಂತ ಹೇಳ್ತಾ ಇದ್ದೀನಿ. ಫಾರ್ಮೆಟ್ ಒಂದೊಂದು ಬುಕ್ ದಲ್ಲಿ ಅಥವಾ ನಿಮ್ಮ ಟೀಚರ್ ನಿಮಗೆ ಹೇಳಿದಂತದ್ದು ಸ್ಟೈಲ್ ಬೇರೆ ಇರಬಹುದು ಫಾರ್ಮೆಟ್. ನೀವು ಇಂಥವೆಲ್ಲ ಮರಿಬಾರ್ದು ಅಂತ ಅದನ್ನ ಹೇಳ್ತಾ ಇದ್ದೀನಿ. ಕಾಮ ಕೊಡೋದು, ವೇ ಆಫ್ ರೈಟಿಂಗ್ ಕರೆಕ್ಟ್ ಆಗಿರ್ಬೇಕು. ನೋಡಿದ ತಕ್ಷಣ ಹಿ ಆರ್ ಶಿ ಹ್ಯಾಸ್ ಫಾಲೋಡ್ ಪರ್ಟಿಕ್ಯುಲರ್ ಫಾರ್ಮೆಟ್ ಅಂತ ವ್ಯಾಲ್ಯೂಯೇಟರ್ಸ್ ಗೆ ಅನಿಸ್ತಾ ಇರ್ಬೇಕು. ಆ ರೀತಿಯಾಗಿ ಬರಿಬೇಕು. ಫ್ರಾಮ್, ಈಗ ಕೊಟ್ಟಿಲ್ಲ ಅವ್ರು XYZ ಅಂದ್ರೆ ಅವರು, ನೀವು ಇವರು ಇಮ್ಯಾಜಿನ್ ದ್ಯಾಟ್ ಯು ಆರ್ ಶಂಭು ಆರ್ ಶಾಂಭವಿ ಸಮಥಿಂಗ್ ಅಂತ ತಿಳ್ಕೊಂಡು ಬರೀರಿ ಅಂತ ಇದ್ರಲ್ಲಿ ಹೇಳಿಲ್ಲ ಈ ಕ್ವಶನ್ ದಲ್ಲಿ. ಅದಕ್ಕಾಗಿ XYZ ಅಂತ ಬರಿಬೇಕು. ಇಲ್ಲಿಂದ ಶುರು ಆಗ್ಬೇಕು, ಇಲ್ಲಿಂದ ಶುರು ಮಾಡ್ಬೇಡ್ರಿ. ಓಕೆ, 14th
ಕ್ರಾಸ್ ಥರ್ಡ್ ಮೇನ್ ಬಸವನಗರ ಬೆಂಗಳೂರು 5600 ಫುಲ್ ಬರೆದ್ರು ನಡೀತಾ ಲಾಸ್ಟಿಗೆ ಡ್ಯಾಶ್ ಇಟ್ 83 ಅಂತ ಬರೆದ್ರು ಓಕೆ. ಈಗ ನೋಡ್ರಿ ಇದೊಂದು ಇಮ್ಯಾಜಿನ್ ಮಾಡ್ಕೊಂಡಿದ್ದಂತ ಅಡ್ರೆಸ್. ನೀವು ಅಲ್ಲಿ ಹೋಗಿ ಇಮ್ಯಾಜಿನೇಷನ್ ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಳೋ ಬದಲಿಗೆ ನೀವು ಇಲ್ಲೇ ಒಂದು ಬಯಾಟ ಮಾಡ್ಕೊಂಡು ಇಟ್ಕೊಂಡು ಒಂದು ಅಡ್ರೆಸ್ ನಾ ಇದನ್ನೇ ಬರಿಬೇಕಪ್ಪ ಅಂತೇಳಿ ನೀವು ರೆಡಿ ಆಗಿ ಇಟ್ಕೊಂಡು ಸುಮ್ನೆ ಅಲ್ಲಿ ಹೋಗಿ ಥರ್ಡ್ ಕ್ಲಾಸ್ ಅಂತ ಬರೀರು, ಥರ್ಡ್ ಮೇನ್ ರೋಡ್ ಅಂತ ಬರೀಲು, ಅಥವಾ ಬಸವನಗರ ಅಂತ ಬರೀಲು, ಅಥವಾ ವಿಜಯನಗರ ಅಂತ ಬರೀಲು, ಅಥವಾ ಸಮಥಿಂಗ್ ಬರೀಲು. ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ಬೇಡ್ರಿ ಅಲ್ಲಿ ಹೋಗಿದ್ದ. ಈ ಅಡ್ರೆಸ್ ಬರಿಬೇಕಪ್ಪ ನಾನು ಅಂತೇಳಿ ಒಂದು ಅಡ್ರೆಸ್ ಸೆಟ್ ಮಾಡ್ಕೊಂಡ್ಬಿಡ್ರಿ. ಬೆಂಗಳೂರು ನೀವು ಕೆಳಗ್ ಬರ್ದ್ರು ನಡೀತದೆ, ಇಷ್ಟು ಬರ್ದ್ರು ನಡೀತದೆ. ಯಾವುದೋ ಒಂದು ಪಿನ್ ಕೋಡ್ ಬರಿಬೇಕು. ಡ್ಯಾಶ್ 83 ಅಂತ ಲಾಸ್ಟ್ 2 ಡಿಜಿಟ್ ಬರೆದ್ರು ಓಕೆ. 2 ಡಿಜಿಟ್ ನಂಬರ್ ಬರೆದ್ರು ಓಕೆ. ಈ ತರ ಇದು ಏನು ಫ್ರಾಮ್ ಅಡ್ರೆಸ್ XYZ 4th ಕ್ರಾಸ್ ಥರ್ಡ್ ಮೇನ್ ಐ ಮೀನ್ ಬಸವನಗರ ಬೆಂಗಳೂರು 560083. ನೆಕ್ಸ್ಟ್ ಇಲ್ಲಿ ಡೇಟ್ ಬರಿಬೇಕು. ಇದು ನೋಡು ಇದು ಫ್ರಾಮ್ ಗೆ ಸ್ಟ್ರೇಟ್ ಆಗಿ ಬರ್ಬೇಕು ಎಫ್ ಗೆ. ಅದು ಇಲ್ಲಿ ಬರಿಬಾರ್ದು, ಅಥವಾ ಇಲ್ಲಿ ಬರಿಬಾರ್ದು. ಎಫ್ ಈ ಕಡೆ ಹೋಗ್ಬಾರ್ದು, ಎಫ್ ಈ ಕಡೆ ಹೋಗ್ಬಾರ್ದು, ಸ್ಟ್ರೇಟ್ ಬರ್ಬೇಕು. ಡೇಟ್ ಹೆಂಗ್ ಬರಿಬೇಕು ಮೊನ್ನೆ ಹೇಳಿದಿನ. ಈಗ ನೋಡ್ರಿ 25th ಫೆಬ್ರವರಿ 2026 ಇಷ್ಟು ಬರಿಬೇಕು ಡೇಟ್. ಓಕೆ, ಇಲ್ಲೊಂದು 2 ಲೈನ್ ಬಿಡ್ಬೇಕು ಇಲ್ಲಿ ನೋಡ್ರಿ. ಸ್ಟ್ರೇಟ್ ಆಗಿ ಬಂದದ. ನೀವು ಡೇಟ್ ಅಂತ ಮೆನ್ಷನ್ ಮಾಡ್ಬೇಡ್ರಿ. ಅದು ನೋ, ನಾಟ್ ನೆಸೆಸರಿ. ಡೇಟ್ ಇದನ್ನ ಮೆನ್ಷನ್ ಮಾಡ್ಬೇಡ್ರಿ. ಓಕೆ, ಈಗ ಟ್ರೆಡಿಷನಲ್ ಫಾರ್ಮೆಟ್, ಮಾಡರ್ನ್ ಫಾರ್ಮೆಟ್ ಅಂತ ಬರ್ತಾವ. ಟ್ರೆಡಿಷನಲ್ ಫಾರ್ಮೆಟ್ ದಲ್ಲಿ ಇವುಗಳನ್ನು ಬಳಸ್ತಾರ ಡೇಟ್ ಅಂತೇಳಿ. ನೀವು ಬಳಸಿದ್ರು ಏನು ತಪ್ಪಾಗುದಿಲ್ಲ. ಆದ್ರೆ ಈಗ ಮಾಡರ್ನ್ ಸ್ಟೈಲ್ ನಲ್ಲಿ ವೇದಲ್ಲಿ ನೀವು ಬರಿಬೇಕಾಗುತ್ತ. ಹಂಗಾಗಿ ಡೇಟ್ ಬರೆಯೋದು ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಇದು ನಿಮಗೆ ಏನಂತ ಕೇಳಿದ್ರು ನೀವು ಡೇಟ್ ಅಂತಾನ ಹೇಳ್ತೀರಿ. ಅದಕ್ಕೆ ಅಂಡರ್ಸ್ಟುಡ್ ಅದು. ಮತ್ತೆ ಡೇಟ್ ಅಂತ ನೀವು ಬರೆಯೋದು ಅಷ್ಟು ಸರಿ ಆಗುದಿಲ್ಲ. ಓಕೆ, ಲೈಕ್ ದಿಸ್. ಈಗ ಟು ಅಡ್ರೆಸ್ ಬರಿಬೇಕು. ಈಗ ನಾ ಇನ್ನೊಂದು ಪೇಜ್ ಹೋಗ್ತೀನಿ. ಟು ನೋಡ್ರಿ, ಫ್ರಾಮ್ ಡೇಟ್ ಟು ಇದ್ರ ಕೆಳಗನೆ ಬರಿಬೇಕು. 25th ಇದೆಯಲ್ಲ, ಇದ್ರ ಕೆಳಗೆ ಬರ್ಬೇಕ. ಈಗ ಟು ನೋಡ್ರಿ, ಈಗ ಇಲ್ಲಿ ನೋಡ್ರಿ ಹಿಂಗ್ ಬಂದಿದೆ. ಇದು ಫ್ರಾಮ್, ಇಲ್ಲಿ ಡೇಟ್ ಇದೆ, ಡೇಟ್ ಇದೆ, ಇಲ್ಲಿ ಟು. ಈ ತರ ಸ್ಟ್ರೇಟ್ ಆಗಿ ಬರ್ಬೇಕದು. ಓಕೆ, ಈ ತರ ಇಲ್ಲಿಂದ ಶುರು ಮಾಡಿ ನಾವು ಲೈಕ್ ದಿಸ್ ಅಂದ್ರೆ ಹೇಳಿದ್ದೇನೆ. ಫ್ರಾಮ್ ಡೇಟ್ ಟು ಬರಿಬೇಕು. ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತಾರ ಅವರು. ಟು ಯಾರಿಗೆ ನೀವು ದ ಮ್ಯಾನೇಜರ್ ಅಂತ ಬರಿಬೇಕು. ಇಲ್ಲೇ ನೀವು ಒಂದು ಹಿಂಗ್ ಬರ್ಬೋದು, ಕ್ವಶನ್ ಹಿಂಗ್ ಬರ್ಬೋದು. ಏನು ಜಾಬಿಗೆ ಬರ್ಬೋದು, ಅಥವಾ ಒಂದು ಸರ್ಟಿಫಿಕೇಟ್ ಮೊನ್ನೆ ಬರ್ಸಿದ್ನಲ್ಲ ರಿಜಿಸ್ಟರ್ಗೆ ಪ್ರೊವಿಷನಲ್ ಸರ್ಟಿಫಿಕೇಟ್ ಬೇಕಂತ ನೀವು ಲೆಟರ್ ಬರೆದು, ಪ್ರಿನ್ಸಿಪಲ್ರಿಗೆ ಕಂಡಕ್ಟ್ ಸರ್ಟಿಫಿಕೇಟ್ ಬೇಕಂತ ನೋ ಲೆಟರ್ ಬರೆದು, ಅಂತವೆಲ್ಲ ಇದ್ದಾಗ ನೀವು ಅಡ್ರೆಸ್ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ನೀವು. ಓಕೆ, ಅಥವಾ ಯಾರಿಗ್ ಬರಿಬೇಕು ನಾನು ಅಂತೇಳಿ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಕಂಪ್ಯೂಟರ್ ಅಸಿಸ್ಟೆಂಟ್ ಹುದ್ದೆಗೆ ನೀವು ಅರ್ಜಿ ಹಾಕಾಕತ್ತೀರಿ, ಐ ಮೀನ್ ಅಪ್ಲಿಕೇಶನ್ ಅನ್ನ ಬರಿತಾ ಇದ್ದೀರಿ. ಅದಕ್ಕೆ ಯಾರಿಗೆ ಬರಿಬೇಕು? ದ ಮ್ಯಾನೇಜರ್ ಅಂತ ಬರಿಬಹುದು. ದ ಮ್ಯಾನೇಜರ್ ಯಾವ್ದಾದ್ರು ಒಂದು ಕಂಪ್ಯೂಟರ್ದ ಕಂಪನಿ ಹೆಸರು ಬರೀಬೇಕು. ಮೈ ಕಂಪ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್.
ಬ್ಯಾಂಗ್ಳೂರ್ 56 47 ಈ ತರ. ಓಕೆ ನೋಡ್ರಿ, ಮ್ಯಾನೇಜರ್ ಮೈ ಕಂಪ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಆರ್ ಟಿ ನಗರ, ಇಲ್ಲಿ ಕಾಮ ಕೊಡೋದ ಅವಶ್ಯಕತೆ ಇರೋದಿಲ್ಲ, ಒಂದೊಂದು ಕಡೆ ಕೊಟ್ಟಿರ್ತಾರ, ಏನು ತಪ್ಪಾಗುದಿಲ್ಲ, ಬಟ್ ಏನು ಅವಶ್ಯಕತೆ ಇಲ್ಲ. ಆರ್ ಟಿ ನಗರ್, ನೀವು ಅಡ್ರೆಸ್ ಬೆಂಗಳೂರದನ್ನೇ ಕೊಡ್ರಿ, ಬೆಂಗಳೂರು ಮೈಸೂರು ಎರಡು ಇದು ಬೇರೆ ಇದ್ರದ್ದು ಕೊಡಕ್ ಹೋಗ್ಬಿಡ್ರಿ, ಕ್ಯಾಪಿಟಲ್ ಸಿಟಿದು ಕೊಡೋದು ಒಳ್ಳೇದು. ನಮ್ಮ ಲೋಕಲ್ ಅಥವಾ ನಾವಿದ್ದಂತ ಪ್ಲೇಸ್ ಇಂದ ಅಡ್ರೆಸ್ ಅನ್ನ ಕೊಡಬೇಡ್ರಿ. ಓಕೆ, ಟು ಯಾರಿಗೆ ಯಾರಿಗೆ ಬರೋದ್ರಿ ಈಗ, ದ ಮ್ಯಾನೇಜರ್ ಟು, ಈ ಇದ್ರಲಿಂದ ಚಲೋ ಆಗ್ಬೇಕು, ದ ಮ್ಯಾನೇಜರ್. ಇದು ಸ್ಟ್ರೇಟ್ ಆಗಿರ್ಬೇಕು, ಇದು ಒಂದ್ ಈ ಕಡೆ ಒಂದ್ ಈ ಕಡೆ ಹಿಂಗ ಆಗ್ಬಾರ್ದು. ದ ಮ್ಯಾನೇಜರ್ ಮೈ ಕಂಪ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್, ಇವೆಲ್ಲ ಕ್ಯಾಪಿಟಲ್ ಲೆಟರ್ ಇರ್ಬೇಕು, ಎಂ ಕ್ಯಾಪಿಟಲ್, ಸಿ ಕ್ಯಾಪಿಟಲ್, ಪಿ ಕ್ಯಾಪಿಟಲ್, ಎಲ್ ಕ್ಯಾಪಿಟಲ್. ನೀವು ಅಲ್ಲಿ ಏನ್ ಮಾಡ್ತೀರಿ, ಸ್ಮಾಲ್ ಬರೆಯಕ್ ಹೋಗ್ತೀರಿ, ಇದು ಅಡ್ರೆಸ್ ಬರಿತಾ ಇದ್ರಿ ನೀವು. ಹಿಂಗಾಗಿ ಇಂಥದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಫಾರ್ಮೆಟ್ ಮೇ ಬಿ ಡಿಫ್ರೆಂಟ್. ಓಕೆ, ನೀವು ಯಾವುದೇ ಫಾರ್ಮೆಟ್ ಅನ್ನ ಫಾಲೋ ಮಾಡ್ರಿ, ಇಂಥವೆಲ್ಲ ಎಲ್ಲಿ ಕ್ಯಾಪಿಟಲ್ ಇರ್ಬೇಕು, ಎಲ್ಲಿ ಸ್ಮಾಲ್ ಇರ್ಬೇಕು, ಅದನ್ನ ನೀವು ನೋಡ್ಕೊಳ್ಬೇಕು. ಇಲ್ಲಿ ಬಹಳ ಜನ ನೀವು ಎಂ ಸ್ಮಾಲ್ ಬರ್ದ್ ಬಿಟ್ಟಿರ್ತೀರಿ, ಅದು ಇಟ್ ಈಸ್ ನಾಟ್ ಕರೆಕ್ಟ್ ವೇ ಆಫ್ ರೈಟಿಂಗ್ ಲೆಟರ್. ಓಕೆ, ಲೈಕ್ ದಿಸ್. ಈಗ ಸ್ಯಾಲ್ಯುಟೇಷನ್ ಬರಿಬೇಕು, ಎರಡು ಲೈನ್ ಬಿಡ್ಬೇಕು, ಇಲ್ಲಿ ಟು ಸ್ಟ್ರೇಟ್ ಆಗಿ ಬರಬೇಕು. ಸ್ಯಾಲ್ಯುಟೇಷನ್, ರೆಸ್ಪೆಕ್ಟೆಡ್ ಸರ್, ಸರ್ ಆರ್ ಮೇಡಮ್, ಯಾರಿಗ್ ಬರ್ರಿ ಅಂತ ಕೊಟ್ಟಿಲ್ಲಲ್ಲ, ಅಲ್ಲಿ ಮ್ಯಾನೇಜರ್ ಮೇಡಮ್ನು ಇರ್ಬೋದು ಸರ್ನು ಇರ್ಬೋದು, ಅದ್ ಕಾರಣಕ್ಕ ಎರಡೂ ಬರ್ದ್ಬಿಡು. ಎಸ್ ಕ್ಯಾಪಿಟಲ್ ಆಗ್ಬೇಕು, ಎಂ ಕ್ಯಾಪಿಟಲ್ ಆಗ್ಬೇಕು, ರೆಸ್ಪೆಕ್ಟೆಡ್ ಸರ್ ಮೇಡಮ್. ಇಲ್ಲಿ ಏನ್ ಮಾಡ್ಬೇಕಂದ್ರ ರೆಸ್ಪೆಕ್ಟೆಡ್ ಬರದೇ ಇದ್ರೂ ನಡೀತದ, ಡೈರೆಕ್ಟ್ ಆಗಿ ಸರ್ ಮೇಡಮ್ ಅಂತ ಹಿಂಗ್ ಚಲೋ ಮಾಡಿದ್ರು ಓಕೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ರೆಸ್ಪೆಕ್ಟೆಡ್ ಸರ್ ಮೇಡಮ್ ಹಿಂಗಾದ್ರೂ ಚಲೋ ಮಾಡುದು, ಕ್ರಮ ಕೊಡ್ಬೇಕು. ಓಕೆ, ಈಗ ಬಾಡಿ ಆಫ್ ದಿ ಲೆಟರ್ ರೈಟಿಂಗ್ ಅನ್ನ ಚಲೋ ಮಾಡೋದು ಡೈರೆಕ್ಟ್ ಆಗಿ. ಐ ಮೀನ್ ಅದಕ್ಕಿಂತ ಮೊದಲ ಏನು ಸಬ್ಜೆಕ್ಟ್, ಅದು ಬಹಳ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಅಂಡ್ ರೆಫರೆನ್ಸ್ ಬರಿಬೇಕಿದೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೆಟರ್ ರೈಟಿಂಗ್. ಸಬ್ಜೆಕ್ಟ್ ಬರೆದು ರೆಫರೆನ್ಸ್ ಬರೆದು. ಇಲ್ಲಿ ನೀವು ನನಗೆ ಕಂಡಕ್ಟ್ ಸರ್ಟಿಫಿಕೇಟ್ ಬೇಕು, ಪ್ರೊವಿಷನಲ್ ಸರ್ಟಿಫಿಕೇಟ್ ಬೇಕು, ಪಾಸಿಂಗ್ ಸರ್ಟಿಫಿಕೇಟ್ ಬೇಕು ಅಂತೇಳಿ ಪ್ರಿನ್ಸಿಪಲ್ಗೆ ಅಥವಾ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಬರೀತಿರ್ತೀರಲ್ಲ, ಅಲ್ಲಿ ನೀವು ರೆಫರೆನ್ಸ್ ಬರೀದ ಅವಶ್ಯಕತೆ ಇಲ್ಲ, ರೆಫರೆನ್ಸ್ ಬರಿಬಾರ್ದಲ್ಲಿ. ಅವಶ್ಯಕತೆ ಇಲ್ಲ ಅಂತಲ್ಲ, ಬರಿಲೇಬಾರ್ದು. ಓಕೆ, ಅಂಡ್ ಪರ್ಸನಲ್ ಲೆಟರ್ ಬರೀತಿರ್ತೀರಲ್ಲ, ಇಫ್ ಯು ಆರ್ ರೈಟಿಂಗ್ ಟು ಯುವರ್ ಸಿಸ್ಟರ್ಸ್, ಬ್ರದರ್ಸ್, ಫಾದರ್, ಮದರ್, ಫ್ರೆಂಡ್, ಅಲ್ಲಿಯೂ ರೆಫರೆನ್ಸ್ ಬರೀದ ಅವಶ್ಯಕತೆ ಇಲ್ಲ, ಸಬ್ಜೆಕ್ಟ್ ಬರೀದು ಅವಶ್ಯಕತೆ ಇಲ್ಲ ಅಲ್ಲಿ. ಬರಿಬಾರ್ದು. ಓಕೆ, ದೆನ್ ಇಲ್ಲಿ ಪ್ರಾವಿಷನಲ್ ಸರ್ಟಿಫಿಕೇಟ್ ಬೇಕಂತ ಹಾಕ್ತಿರ್ತಾರಲ್ಲ, ಈ ಸಬ್ಜೆಕ್ಟ್ ಬರಿಬೇಕು, ಬರಿಬಹುದು ಅಲ್ಲ, ಬರಿಬೇಕು. ಓಕೆ, ಲೈಕ್ ದಿಸ್. ಈಗ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಮೇಡಮ್, ಇಲ್ಲಿ ಜಾಬಿಗೆ ಅಪ್ಲಿಕೇಶನ್ ಬರೆಯುವಾಗ ಸಬ್ಜೆಕ್ಟ್ನು ಬರಿಬೇಕು, ರೆಫರೆನ್ಸ್ನು ಬರಿಬೇಕು. ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ನಮ್ಗೆ ಬೇಕು ಅಂದಾಗ ಅಲ್ಲಿ ಸಬ್ಜೆಕ್ಟ್ ಒಂದೇ ಬರಿಬೇಕು. ಪರ್ಸನಲ್ ಲೆಟರ್ ಒಳಗ ಸಬ್ಜೆಕ್ಟು ಬರಿಬಾರ್ದು, ರೆಫರೆನ್ಸ್ನು ಬರಿಬಾರ್ದು. ಇದಿಷ್ಟು ನೆನಪಿಡ್ರಿ. ಓಕೆ, ಈಗ ನಾನು ಏನು ಸಬ್ಜೆಕ್ಟ್ ಅಂಡ್ ರೆಫರೆನ್ಸ್ ಎರಡು ಬರಿತೀನಿ. ನೆಕ್ಸ್ಟ್ ಪೇಜ್ ಹೋಗ್ತೀನಿ. ಈಗ ನೋಡ್ರಿ, ಫ್ರಾಮ್ ಡೇಟ್ ಟು, ಸ್ಟ್ರೇಟ್ ಆಗಿ ಇರ್ಬೇಕು. ಸಬ್ಜೆಕ್ಟ್ ರೆಫರೆನ್ಸ್ ನೀವು ಫುಲ್ ಬರ್ಯಾಕ್ ಹೋಗ್ಬಾರ್ರಿ ಅಪ್ಲಿಕೇಶನ್ಗೆ ಬರೆಯುವಾಗ. ಎರಡಿದ್ದಾಗ ಎಸ್ ಯು ಬಿ ಅಂತ ಅಷ್ಟೇ ಬರೀರಿ, ಇದು ಆರ್ ಇ ಎಫ್ ಅಂತ ಅಷ್ಟೇ ಬರೀರಿ. ಓಕೆ, ಲೈಕ್ ದಿಸ್. ಈಗ ಸಬ್ಜೆಕ್ಟ್ ಎಸ್ ಕ್ಯಾಪಿಟಲ್ ಮಾಡ್ರಿ, ಕಂಪ್ಲೀಟ್ ಆಗಿ ಕ್ಯಾಪಿಟಲ್ ಮಾಡ್ರಿ. ಎಸ್ ಎರಡು ಕಾಲನ್ ಕೊಡ್ಬೇಕು, ಐ ಮೀನ್ ಕಾಲನ್ ಕೊಡ್ಬೇಕು, ಕೋಲನ್ ಕೊಟ್ಟು ಇಲ್ಲಿ ಕಾಮ ಕೊಡ್ಬಾರ್ದು, ನೀವು ಕೋಲನ್ನೇ ಕೊಡ್ಬೇಕು. ಓಕೆ, ಸಬ್ಜೆಕ್ಟ್ ಬರೀದು ಬಹಳ ಇಂಪಾರ್ಟೆಂಟ್. ನಾ ಹೇಳಿದೆ, ನಿಮ್ ಸಬ್ಜೆಕ್ಟ್ ಮೇಲೆ ಅಥವಾ ನೀವು ರೆಫರೆನ್ಸ್ ಹೆಂಗ್ ಬರಿತೀರಿ ಅದ್ರ ಮೇಲೆ ನಿಮ್ ಬಾಡಿ ಆಫ್ ಲೆಟರ್ ಕರೆಕ್ಟ್ ಇದೆ
ಇಲ್ಲೋ ಅನ್ನೋದು ಕಂಡುಹಿಡಿದಿರ್ತಾರ ಅವ್ರು. ಅದಕ್ಕ ಸಬ್ಜೆಕ್ಟ್ ಬರೀದು ರೆಫರೆನ್ಸ್ ಬರೀದು ಒಂಥರ ಬಯಾಟ ಆಕೈ. ಸುಮ್ನೆ ಯಾಕೆ ರಿಸ್ಕ್ ತಗೊಳ್ತೀರಿ ಅದನ್ನ? ಗೊತ್ತಾಗದೇ ಇದ್ದಾಗ, ಗೊತ್ತಾದ್ರೆ ಓಕೆ, ನೋ ಪ್ರಾಬ್ಲಮ್. ಸಬ್ಜೆಕ್ಟ್ ಹೇಳಿದಿನ, ಡೋಂಟ್ ಸ್ಟಾರ್ಟ್ ಸಬ್ಜೆಕ್ಟ್ ವಿತ್ ವರ್ಬ್. ವರ್ಬ್ ದಿಂದ ಚಲು ಮಾಡಬಾರ್ದು. ಈಗ ನೀವು ರೈಟ್ ಅನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎ ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಇದೆ. ನೀವು ಅಪ್ಲೈಯಿಂಗ್ ಫಾರ್ ದಿ ಪೋಸ್ಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ, ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಹೇಳ್ಬಾರ್ದು. ಅಪ್ಲೈಯಿಂಗ್ ಅನ್ನೋದು ವರ್ಬ್ ಆಗಿಬಿಡ್ತದ ಅದು. ಓಕೆ, ಅಥವಾ ಯಾವ್ದು ಮತ್ತೊಂದಾದ್ರೂ ಯಾವಾಗ್ಲೂ ನೌನ್ ದಿಂದ ಚಲೋ ಆಗ್ಬೇಕು. ಹೆಂಗ? ಅಪ್ಲಿಕೇಶನ್ ಫಾರ್ ಪೋಸ್ಟ್ ಆಫ್ ಎ ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಬರಿಬೇಕು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎ ಕಂಪ್ಯೂಟರ್ ಅಸಿಸ್ಟೆಂಟ್. ಕಂಪ್ಯೂಟರ್ ಅಸಿಸ್ಟೆಂಟ್. ಸಿ ಕ್ಯಾಪಿಟಲ್ ಮಾಡ್ರಿ, ಎ ಕ್ಯಾಪಿಟಲ್ ಮಾಡ್ರಿ, ಮೇನ್ ಆಗಿರುವುದಲ್ಲ ಅದು ರಿಗಾರ್ಡಿಂಗ್. ಇಲ್ಲಿ ಹೈಪನ್ ಕೊಡ್ರಿ, ಇಲ್ಲಿ ಆರ್ ಇ ಜಿ ಅಂತ ಬರ್ರಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎ, ಫಾರ್ ದ ಪೊಸಿಷನ್ ಆಫ್ ಎ, ಫಾರ್ ದ ಜಾಬ್ ಆಫ್ ಎ, ಯಾವ್ದಾದ್ರು ಬರಿಬಹುದು. ಅಪ್ಲಿಕೇಶನ್ ಫಾರ್ ದ, ನೋಡಿ ಅಪ್ಲಿಕೇಶನ್ ಅನ್ನೋದು ನೌನ್ ಇಲ್ಲ. ಅಪ್ಲಿಕೇಶನ್ ತಿಳ್ಕೊಡ್ರಿ, ಟಿ ಐ ಓ ದಿಂದ, ಟಿ ಐ ಓ ಎನ್ ದಿಂದ ಎಂಡ್ ಆದಂತವು ಎಲ್ಲ ನೌನ್ಸ್ ಅವು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎ ಕಂಪ್ಯೂಟರ್ ಅಸಿಸ್ಟೆಂಟ್ ರಿಗಾರ್ಡಿಂಗ್. ಒಂದ ಲೈನ್ ದಲ್ಲೇನು ಮುಗಿಸ್ಬೋದು ನೀವು ಅದನ್ನ. ಅಲ್ಲಿ ಲೈನ್ ಇದಾಗುದ್ರ ಅಂತೇಳಿ ಇಲ್ಲಿ ಬರ್ತೀನಿ ನಾನು, ಮುಂದ್ ಜಾಗ ಇಲ್ಲ ಅಂತೇಳಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎ ಕಂಪ್ಯೂಟರ್ ಅಸಿಸ್ಟೆಂಟ್ ರಿಗಾರ್ಡಿಂಗ್, ಹೈಪನ್ ಕೊಡ್ಬೇಕು, ಆರ್ ಕ್ಯಾಪಿಟಲ್ ಮಾಡ್ಬೇಕು, ಜಿ ಇದು ಮಾಡ್ಬೇಕು, ಸ್ಮಾಲ್ ಮಾಡ್ಬೇಕು. ಓಕೆ, ಈಗ ಇದಕ್ಕೂಲ ಏನ್ ಬರೀಬೇಕು ಫ್ರೆಂಡ್ಸ್? ಇದ್ರ ಕೆಳಗನೆ ಬರೀಬೇಕು. ಒಂದ್ ಲೈನ್ ಬಿಟ್ಟು ಬರೋದ್ರೂ ಓಕೆ. ಇದಾದಷ್ಟು ನೋಡ್ರಿ, ಇಲ್ಲಿ ಕೋಲನ್ ಇದೆಯಲ್ಲ, ಸ್ಟ್ರೇಟ್ ಆಗಿ ಬರುವಂಗ ನೋಡ್ಕೋಬೇಕು. ಇದೆಲ್ಲ ಇದೇ ನಾನು ಹೇಳ್ತಾ ಇರೋದು, ಇಂಪಾರ್ಟೆಂಟ್ ಹೇಳ್ತಾ ಇರೋದು. ಕಾಲಮ್ ಸ್ಟ್ರೇಟ್ ಆಗಿ ಬರ್ಬೇಕು, ಇದು ಸ್ಟ್ರೇಟ್ ಆಗಿರ್ಬೇಕು. ರೆಫರೆನ್ಸ್. ರೆಫರೆನ್ಸ್ ಅಂದ್ರ ಏನು ಅಂತಂದ್ರ ಉಲ್ಲೇಖ ಅಂತ ಅಂತೀವಿ ನಾವು ಕನ್ನಡದಲ್ಲಿ. ನೀವು ರೆಫರೆನ್ಸ್ ಕೊಡ್ಬೇಕಾಗತ್ತ. ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾದ್ರ ಯಾವ್ದಾದ್ರು ಪೇಪರ್ದಲ್ಲಿ ನೋಡಿರ್ತೀರಿ, ಅಥವಾ ಇನ್ನೊಬ್ರು ಹೇಳಿರ್ತಾರ ನಿಮ್ಗೆ, ಅಲ್ಲಿ ಖಾಲಿ ಇದೆ, ವೇಕೆನ್ಸಿ ಇದೆ, ನೀನ್ ಅಲ್ಲಿ ಅಪ್ಲಿಕೇಶನ್ ಹಾಕು ಅಂತೇಳಿ. ಈ ತರ ಇರ್ತದ. ಬಟ್ ಇಲ್ಲಿ ನಾವು ಎಕ್ಸಾಮಿನೇಷನ್ ಸಲುವಾಗಿ ಬರಿಬೇಕಾದ್ರೆ ನ್ಯೂಸ್ ಪೇಪರ್ದಲ್ಲಿ ಇದೆ ಅಂತ ಉಲ್ಲೇಖ ಮಾಡ್ಬೇಕು. ನ್ಯೂಸ್ ಪೇಪರ್ದಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಿ, ಆ ಅಡ್ವರ್ಟೈಸ್ಮೆಂಟ್ ನೋಡಿ ನಾ ಈ ಅಪ್ಲಿಕೇಶನ್ ಬರಿತಾ ಇದ್ದೀನಿ ಅನ್ನೋದು ಅರ್ಥ. ಅದು ರೆಫರೆನ್ಸ್ ಅಂತ ನೀವು ತಗೊಳ್ಬೇಕು. ಓಕೆ, ರೆಫರೆನ್ಸ್ ಏನು? ಯುವರ್ ಅಡ್ವರ್ಟೈಸ್ಮೆಂಟ್, ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ, ಈಗ ನೋಡ್ರಿ, ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 16th ಫೆಬ್ರವರಿ ಎಷ್ಟು? ಈಗ ನೋಡಿ, ಡೇಟ್ ಅಲ್ಲ, ಡೇಟೆಡ್ ಅಂತ ಬರಿಬೇಕು. ಓಕೆ, ನೀವಲ್ಲಿ ಒಂದು ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ನ್ಯೂಸ್ ಪೇಪರ್ ನೇಮ್ ಬರೀಬಹುದು. ಸಿನ್ಸ್ ಏನು ಯು ಆರ್ ರೈಟಿಂಗ್ ಅಪ್ಲಿಕೇಶನ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಬೆಟರ್ ಟು ರೈಟ್ ಇಂಗ್ಲಿಷ್ ನ್ಯೂಸ್ ಪೇಪರ್. ದ ಹಿಂದೂ, ದ ಡೆಕ್ಕನ್ ಹೆರಾಲ್ಡ್, ದ ಟೈಮ್ಸ್ ಆಫ್ ಇಂಡಿಯಾ, ದ ಯಾವಾಗ್ಲೂ ಬರ್ತಿರ್ತದ ನ್ಯೂಸ್ ಪೇಪರ್. ನೀವು ನೇಮ್ ಬರೆಯುವಾಗ ನೀವು ಉದ್ದದಿಂದ ಚಲೋ ಮಾಡಬೇಕು. ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ಇಂಡಿಯನ್ ಎಕ್ಸ್‌ಪ್ರೆಸ್, ಯಾವ್ದಾದ್ರು ನ್ಯೂಸ್ ಪೇಪರ್ ಬರೀಬೇಕು ನೀವು. ಈ ತರ ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್, ಡೇಟೆಡ್ ಕಾಮ ಕೊಟ್ಟು, ಡೇಟೆಡ್, ಡೇಟ್ ಅಲ್ಲ, ಡೇಟೆಡ್ 16th ಫೆಬ್ರವರಿ 2026. ಇದೇ ಡೇಟ್ ಯಾಕೆ ಬರದ್ನಿ ಅಂತಂದ್ರೆ, ಈಗ ನೋಡ್ರಿ ಕ್ವಶನ್ ಏನಿದೆ ಅದು, ದಿಸ್ ಒನ್. ನೀವ್ ಇಲ್ಲಿ ಏನ್ ಬರದ್ರಿ? ಓಕೆ, ಡೇಟ್ ಬರ್ಬೇಕು ಇದ್ರಲ್ಲಿ. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್
ದ ಟೈಮ್ಸ್ ಆಫ್ ಇಂಡಿಯಾ ಇಲ್ಲಿ ಡೇಟ್ ಕೊಟ್ಟಿದ್ರಲ್ಲ. ಓಕೆ, 25th ಫೆಬ್ರವರಿ ಅಂತ ಕೊಟ್ಟಿದ್ರಿ. ಅದ್ರ ಹಿಂದಿಂದ ಡೇಟ್ ಬರೀಬೇಕಾಗತ್ತೆ ನೀವು. ಇಲ್ಲಿ ನೋಡ್ಕೊಳ್ಬೇಕು. ಅಲ್ಲಿ ಮಾರ್ಚ್ ಬರ್ದ್ರಿ ಅಂದ್ರ ಮಾರ್ಚ್ ನೀವು ಬರ್ದ್ರಿ ಅಂತಂದ್ರ ಮಾರ್ಚ್ ಮಂತ್ ಇಂದ ನೀವು ಅಪ್ಲಿಕೇಶನ್ ಅನ್ನ 25th ಬರೆಯಾಕತ್ತೀರಿ. 25th ಫೆಬ್ರವರಿ ಅಡ್ವರ್ಟೈಸ್ಮೆಂಟ್ ಬಂದಿದ್ದು ಮಾರ್ಚಿಗೆ ಹೆಂಗ್ ಬರ್ತದ ಅದು? ಅಲ್ಲಿ ಮಾರ್ಚ್ ಮಂತ್ ಡೇಟ್ ಹಾಕಿದ್ರಿ ಅಂತಂದ್ರೆ ತಪ್ಪಾಗುತ್ತಲ್ಲ. ಅದಕ್ಕಾಗಿ ಇದ್ರ ಹಿಂದಿಂದ ಹೋಗ್ಬೇಕು. ಆ ಡೇಟ್ ನೋಡಿ ಇದನ್ನ ಅಪ್ಲಿಕೇಶನ್ ಹಾಕಕತ್ತೀರಿ ಅಂತ ನೀವು. ಆ ಡೇಟ್ ನಲ್ಲಿ ಇದು ಈ ಡೇಟಿಗೆ 16th ಫೆಬ್ರವರಿಗೆ ನೋಡಿನಿ. ಅದಕ್ಕೆ ನೀವು 25th ಬರೆಯಾಕತ್ತೀರಿ. ಲಾಸ್ಟ್ ಡೇಟ್ ಸ್ವಲ್ಪ ದೂರ ಕೊಟ್ಟಿರಿ, 30 ಕೊಟ್ಟಿರ್ಬೋದು. ಐ ಮೀನ್ 27 ಹಿಂಗ್ ಕೊಟ್ಟಿರ್ಬೋದು. ಮಾರ್ಚ್ ತಿಂಗಳ ಕೊಟ್ಟಿರ್ಬೋದು. ಲೈಕ್ ದಿಸ್ ಇದನ್ನ ಬರೀಬೇಕು ಇಷ್ಟು. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ, ಡೇಟೆಡ್ 16th February 2026 ಇಷ್ಟು. ದೆನ್ ಏನೋ ಬಾಡಿ ಆಫ್ ದಿ ಲೆಟರ್ ಹೋಗು. ಈ ರೆಸ್ಪೆಕ್ಟೆಡ್ ಸರ್ ಸ್ಯಾಲ್ಯುಟೇಷನ್ ಏನ್ ಬರೀತಿರಲ್ಲ, ಅದು ನೀವು ಇಲ್ಲಿಂದ ಬರೆದ್ರು ಓಕೆ, ಇಲ್ಲಿನೂ ಬರೆದ್ರು ಓಕೆ, ಅಲ್ಲಿ ಬರೆದ್ರು ಓಕೆ. ಎರಡರಲ್ಲಿ ಒಂದ್ ಕಡೆಗೆ ಬರೀರಿ. ಒಬ್ಬೊಬ್ರು ಸಬ್ಜೆಕ್ಟ್ ರೆಫರೆನ್ಸ್ ಆದ ನಂತರ ಸ್ಯಾಲ್ಯುಟೇಷನ್ ಬರೀತಾರ, ಒಬ್ಬೊಬ್ರು ಅದಕ್ಕಿಂತ ಮುಂಚೆನೂ ಬರ್ದಿರ್ತಾರ. ನೀವು ಯಾವ್ದಾದ್ರು ಬರಿಬಹುದು, ಅದಕ್ಕಿಂತ ಮುಂಚೆನೆ ಬರೀರಿ. ಬಹಳಷ್ಟು ಸಲ ಅಲ್ಲೇ ಬರ್ದಿದ್ದಾರೆ. ಓಕೆ, ಈಗ ಸ್ಟಾರ್ಟ್ ಮಾಡ್ಬೇಕು. ಏನು ಬಾಡಿ ಆಫ್ ದಿ ಲೆಟರ್. ಇಲ್ಲಿಂದನೇ ಚಲೋ ಮಾಡ್ಬೇಕು. ಟ್ರೆಡಿಷನಲ್ ಮೆಥಡ್ ಟ್ರೆಡಿಷನಲ್ ಮೆಥಡ್ ನಲ್ಲಿ ಏನ್ ಮಾಡ್ತಾರ, ಪ್ಯಾರಾ ಮಾಡ್ತಾರ. ನಾಟ್ ನೆಸೆಸರಿ. ಓಕೆ, ಸಬ್ಜೆಕ್ಟ್ ರೆಫರೆನ್ಸ್ ಇಲ್ಲಿಂದ ಚಲೋ ಮಾಡ್ಬೇಕು. ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಸ್ಟಾರ್ಟ್ ಮಾಡಬಹುದು. ವಿತ್ ರೆಫರೆನ್ಸ್ ಟು ದ ಸಬ್ಜೆಕ್ಟ್ mentioned above, I would like to apply for a post of computer assistant in your esteemed company. ಹಿಂಗನು ಚಲೋ ಮಾಡ್ಬೋದು, ಇಲ್ಲ ಹಿಂಗನು ಚಲೋ ಮಾಡ್ಬೋದು. ಏನಂತೇಳಿ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಯಾವ ನ್ಯೂಸ್ ಪೇಪರ್? ದ ಟೈಮ್ಸ್ ಆಫ್ ಇಂಡಿಯಾ. Dated, again continue it, dated 16th February 2026. ಅಂದ್ರೆ ನೀವು ಈ ಡೇಟಿಗೆ ನೋಡಿದ್ರಿ ಅದನ್ನ ಅಡ್ವರ್ಟೈಸ್ಮೆಂಟ್, 25th ಬರೆಯಾಕತ್ತೀರಿ ಅಂತ. ಓಕೆ, dated 16th February 2026 in response to your advertisement. ನಿಮ್ಮ ನೀವು ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲ್ಲ, ಈ ಪೋಸ್ಟ್ ವೇಕೆನ್ಸಿ ಇದೆ ಅಂತ ಹೇಳಿ ಕೊಟ್ಟಿರಲ್ಲ, ಅದರ ಪ್ರತಿಕ್ರಿಯೆಯಾಗಿ ನಾನು ಬರಿತಾ ಇದ್ದೀನಿ ಅನ್ನೋದರ್ಥ. ಹಿಂಗೂ ಚಲೋ ಮಾಡಬಹುದು. ವಿತ್ ರೆಫರೆನ್ಸ್ ಟು ದ ಸಬ್ಜೆಕ್ಟ್ ಮೆನ್ಷನ್ಡ್ ಅಬೋವ್, ಸೈಟೆಡ್ ಅಬೋವ್ ಅಂತಾನು ಚಲೋ ಮಾಡಬಹುದು. ಓಕೆ, ನಾವು ಇನ್ನು ಒಂದೆರಡು ಲೆಟರ್ ರೈಟಿಂಗ್ ಅಲ್ಲಿ ಮತ್ತೆ ಬೇರೆ ಬೇರೆ ಫಾರ್ಮೆಟ್ ದಲ್ಲಿ ಹೇಳ್ತೀನಿ. ಈಗ ಇದು ಈ ಫಾರ್ಮೆಟ್ ಅಲ್ಲಿ ನೋಡ್ರಿ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 16th February 2026. ಫೆಬ್ರವರಿ ಅಂತ ಫುಲ್ ಬರೆದು ಬಿಡ್ರಿ ನೀವು. ಓಕೆ, ಕಾಮಾ, I would like to offer my candidature candidate ಅಲ್ಲ, candidature ನೋಡ್ರಿ. In response to your advertisement in the Times of India dated 16th February 2026, comma ಕೊಡ್ಬೇಕು. I would like to offer ಬೈ ಹ್ಯಾಟ್ ಮಾಡ್ರಿ, ಗೊತ್ತಾಗದೇ ಇದ್ರ ರಿಸ್ಕ್ ತಗೊಳ್ಬಾರ್ರಿ. ಯಾಕಂದ್ರ ನಿಮ್ದು ಇಂಗ್ಲಿಷ್ ಗ್ರಾಮರ್ ವೀಕ್ ಇದ್ದಾಗ ಸೇಫ್ ಆಗಿ ಇಂಥವೇನು ಸ್ಕೋರ್ ಆಗುವಂತವು ಏರಿಯಾದಲ್ಲಿ ಬೈ ಹ್ಯಾಟ್ ಮಾಡಿಬಿಡ್ಬೇಕು. ಓಕೆ, ಬರ್ತಾ ಇದ್ರ ಓಕೆ, ನೋ ಪ್ರಾಬ್ಲಮ್, ನೀವು ಡೈರೆಕ್ಟ್ ಆಗಿ ಬರಿಬಹುದು. ಇಲ್ಲದೇ ಇದ್ರೆ ಕೆಲವೊಂದಿಷ್ಟು ಫ್ರೇಸಸ್ ಅಥವಾ ಕೆಲವೊಂದಿಷ್ಟು ಸೆಂಟೆನ್ಸ್ ಗಳನ್ನ ಬೈ ಹ್ಯಾಟ್ ಮಾಡ್ರಿ ಸ್ಪೆಲ್ಲಿಂಗ್ ದೊಂದಿಗೆ. ಓಕೆ,
ಐ ವುಡ್ ಲೈಕ್ ಟು ಆಫರ್ ಮೈ ಕ್ಯಾಂಡಿಡೇಚರ್ ಅಭ್ಯರ್ಥಿತನ ಅಂತಿರಲ್ಲ, ಆ ಪೊಸಿಷನ್ಗೆ ನನ್ನ ಅಭ್ಯರ್ಥಿತನವನ್ನ ನಾ ಇದನ್ ಮಾಡ್ತೀನಿ, ಆಫರ್ ಮಾಡ್ತೀನಿ ಅಂತ. ಐ ವುಡ್ ಲೈಕ್ ಟು ಆಫರ್ ಮೈ ಕ್ಯಾಂಡಿಡೇಚರ್, ನನ್ನ ಅಭ್ಯರ್ಥಿತ್ವವನ್ನ ಅಥವಾ ಅಭ್ಯರ್ಥಿತನವನ್ನ ನಾನು ಕೊಡ್ತೀನಿ ಅಂತ. ಐ ವುಡ್ ಲೈಕ್ ಟು ಆಫರ್ ಮೈ ಕ್ಯಾಂಡಿಡೇಚರ್, ಸೇಮ್ ಏನು, ಫಾರ್ ದ ಪೋಸ್ಟ್ ಆಫ್ ಫಾರ್ ದ ಪೋಸ್ಟ್ ಆಫ್ ಕಂಪ್ಯೂಟರ್ ಅಸಿಸ್ಟೆಂಟ್. ಇದನ್ನು ಇಲ್ಲಿ ಕ್ಯಾಪಿಟಲ್ ಮಾಡ್ಬೋದು ನೀವು. ಮೇನ್ ಆಗಿರೋದು ಅದೇ ಅಲ್ಲ, ಕಂಪ್ಯೂಟರ್ ಅಸಿಸ್ಟೆಂಟ್. ಇಲ್ಲಿ ಸ್ಟ್ರೇಟ್ ಅಲ್ಲಿ ಹಿಂದ ಇಲ್ಲಿ ಲೈನ್ ಇದೆ ಅಲ್ಲ, ಅದು ಸ್ಟ್ರೇಟ್ ಆಗಿ ಬದಬೇಕು ಅದ್ರ ಕೆಳಗ ಕಂಪ್ಯೂಟರ್ ಅಸಿಸ್ಟೆಂಟ್. ಇದನ್ನ ಸ್ಮಾಲ್ ಬರೆದ್ರು ಓಕೆ, ನೀವು ಕ್ಯಾಪಿಟಲ್ ಬರೆದ್ರು ಓಕೆ, ಮೇನ್ ಆಗಿರೋದು ಅದೇ, ಅದ್ರ ಸಲುವಾಗಿನೇ ಬರೀತಾ ಇದ್ರಿ. ಅದಕ್ಕ ಈ ಮಿಡಲ್ ಕೂಡ ಇದ್ರೂ ಸಹಿತ ಅದು ನೀವು ಸಿ ಎ ಕ್ಯಾಪಿಟಲ್ ಆಗಿ ಬರಿಬಹುದು, ಲೈಕ್ ದಿಸ್. ಇದು ಸೆಂಟೆನ್ಸ್ ಆಯ್ತು. ಓಕೆ, ಇನ್ನೊಂದು ನೋಡ್ರಿ, ಮೈ ರೆಸ್ಯೂಮೆ ಅಂಡ್ ಅದರ್ credentials have been enclosed with this application or letter for your kind perusal. Full stop. Note. My resume or small ಬರ್ದ್ರು okay. My resume and other credentials, other certificates, documents ಅಂತ ಹೇಳಿದಾರೆ. ನೀವು ಅದನ್ನು ಬರಿಬಹುದು. My biodata and other certificates and documents have been attached, have been enclosed. Attached ಗಿಂತ enclosed ಅಂತ ಬರೀರಿ, ಸ್ವಲ್ಪ ಸುಧಾರಿಸಿದ ವರ್ಡ್ ಆಗುತ್ತೆ. ಓಕೆ, have been enclosed, have been ನಾಟ್ ಆರ್ ಎನ್ಕ್ಲೋಸ್ಡ್ ಅಂತ ಬರೆದ್ರು ಓಕೆ, have been enclosed ಅಂತ ಬರೀರಿ. have been enclosed with this application or letter. ಅಪ್ಲಿಕೇಶನ್ ಅಂತ ಆದ್ರೂ ಬರೀರಿ, ಲೆಟರ್ ಅಂತ ಆದ್ರೂ ಬರೀರಿ. ಫಾರ್ ಯುವರ್ ಕೈಂಡ್ ಪೆರ್ಯೂಸಲ್, ಅಂದ್ರೆ ನಿಮ್ಮ ಮಾಹಿತಿಗಾಗಿ. ಪೆರ್ಯೂಸಲ್ ಅಂತ ವರ್ಡ್ ಬಳಸ್ರಿ, ಹೊಸ ವರ್ಡ್ ಅನ್ಸುತ್ತೆ ಅವ್ರಿಗೆ. ಪೆರ್ಯೂಸಲ್ ಸ್ಪೆಲ್ಲಿಂಗ್ ಕರೆಕ್ಟ್ ಬರೀರಿ. ಇಲ್ಲ ಇದ್ರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅಂತ ಬರೀರಿ. ಇಲ್ಲ ನಿಮ್ಗ ಇದು ಅರ್ಥ ಆಗದೆ ಇದ್ರ ಅಥವಾ ಸ್ಪೆಲ್ಲಿಂಗ್ ನೆನಪಾಗದೆ ಇದ್ರ, ಮೈ resume or my biodata and other credentials or certificates have been enclosed for your kind information, for your kind perusal. Okay, like this. ಇನ್ನೊಂದು ಸೆಂಟೆನ್ಸ್ ನೀವು ಬರಿಬಹುದು. I would also like to assure you, comma ಕೊಟ್ರೆ, sir or madam, of assure you of my sincere service and contribution to the further growth of your ಈಗ ನೋಡ್ರಿ, ಆಫ್ ಯುವರ್ ಎಸ್ಟೀಮ್ಡ್ ಕಂಪನಿ. ಬ್ಯಾಟ್ ಮಾಡ್ರಿ, ಗೊತ್ತಾಗದಿದ್ದ ಫರ್ದರ್ ಸ್ಪೆಲ್ಲಿಂಗ್ ತಪ್ಪಾಗಿದ್ದೀನಿ. ಈಗ ನೋಡ್ರಿ, ಐ ವುಡ್ ಆಲ್ಸೋ ಲೈಕ್ ಟು, ಇನ್ನೊಂದು ಸೆಂಟೆನ್ಸ್ ಯಾಡ್ ಮಾಡ್ಬೇಕು ನೀವು. ಐ ವುಡ್ ಆಲ್ಸೋ ಲೈಕ್ ಅಶ್ಯೂರ್ ಯು, ಕಮ, ಸರ್ ಮೇಡಮ್, ಆಫ್ ಮೈ ಸಿನ್ಸಿಯರ್ ಸರ್ವಿಸ್
and contribution to the further growth of your esteemed company or your reputed company ಅಂತ ಬರಿಬೇಕು. ಐ ವುಡ್ ಆಲ್ಸೋ ಲೈಕ್ ಟು ಅಶ್ಯೂರ್ ಯು, ನಾನು ನಿಮ್ಮ ಕಂಪನಿಯ ಏಳಿಗೆಗಾಗಿ ಸಿನ್ಸಿಯರ್ ಆಗಿ ದುಡಿತೀನಿ ಅಂತ ನೀವು ಆಶ್ವಾಸನೆ ಕೊಟ್ಟಂಗ ಅದನ್ನ ಬರಿಬೇಕು. ಓಕೆ, ಲೈಕ್ ದಿಸ್. ಇದನ್ನೇ ಬಾಡಿ ಆಫ್ ರೈಟಿಂಗ್ ಬೇರೆ ಬೇರೆ ರೀತಿಯಲ್ಲಿ ಬರೀತಾರ. ಇದ್ರಲ್ಲೇನೆ ಆ ಐ ಹ್ಯಾವ್ ಡನ್ ಏನು ಕಂಪ್ಯೂಟರ್ ಸೈನ್ಸ್ ಇನ್ MSc ಇನ್ ಕಂಪ್ಯೂಟರ್ ಸೈನ್ಸ್, ಇದನ್ನೆಲ್ಲ ಬರಿಬಹುದು ನೀವು ಅಲ್ಲೇನ ಬರಿಬಹುದು. ಬಿಕಾಸ್ ಅದೆಲ್ಲ ಡೀಟೇಲ್ಸ್ ಯಾಕೆ ಬರೀಲಿಲ್ಲ ಅಂತಂದ್ರೆ, ರೆಸ್ಯೂಮೆ ಅಂಡ್ ಅದರ್ ಕ್ರೆಡೆನ್ಶಿಯಲ್ಸ್ ಹ್ಯಾವ್ ಬಿನ್ ಅಟ್ಯಾಚ್ಡ್, ಹ್ಯಾವ್ ಬಿನ್ ಎನ್ಕ್ಲೋಸ್ಡ್ ಅಂತ ಬರ್ದ್ಬಿಟ್ಟಿವಲ್ಲ. ಇದ್ರ ಜೊತೆಗೆ ನಾವು ಅಟ್ಯಾಚ್ ಮಾಡಿವಿ ಅಂತ ಹೇಳಿದೀವಲ್ಲ, ಅದರಲ್ಲಿ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅವ್ರಿಗೆ. ಅದಕ್ಕಾಗಿ ಎಲ್ಲ ಬರೆದ ಅವಶ್ಯಕತೆ ಇಲ್ಲ. 5 ಮಾರ್ಕ್ಸ್ 10 ಮಾರ್ಕ್ಸ್ ಇದ್ದಾಗೂ ಸಹಿತ ಇಷ್ಟು ಬರೆದ್ರೆ ಸಾಕು. ಲೈಕ್ ದಿಸ್ ನೀವು ಒಂದ್ ಸೆಂಟೆನ್ಸ್ ಬರಿಬಹುದು. ಒಂದ್ ವೇಳೆ ಅಲ್ಲಿ ನೀವು ರೆಸ್ಯೂಮೆ ಬರದೇ ಇದ್ರೆ ಅದ್ರೆಲ್ಲ ಡೀಟೇಲ್ಸ್ ಬರಿಬೇಕಾಗುತ್ತೆ. ಒಂದ್ 4 ಸೆಂಟೆನ್ಸ್ ಹೆಚ್ಚಿಗೆ ಬರಿಬೇಕಾಗುತ್ತೆ. ಐ ಹ್ಯಾವ್ ಡನ್ MSc ಇನ್ ಕಂಪ್ಯೂಟರ್ ಸೈನ್ಸ್, ಸಾರಿ, ಕಂಪ್ಯೂಟರ್ ಸೈನ್ಸ್ ಇನ್ MSc ಆರ್ MCA ಫ್ರಾಮ್ ದಿಸ್ ಯೂನಿವರ್ಸಿಟಿ, ಲೈಕ್ ದಿಸ್. ಐ ಹ್ಯಾವ್ grabbed gold medal in post graduation course. ಇಂಥವೆಲ್ಲ ಬರಿಬಹುದು ಒಂದ್ 4-5 ಸೆಂಟೆನ್ಸ್. ನಾವು ಅದನ್ನ ಯಾಕೆ ಬರ್ಲಿಲ್ಲ ಅಂತಂದ್ರೆ, ಇಲ್ಲಿ ನಾವು ಈ ಅಪ್ಲಿಕೇಶನ್ ಜೊತೆಗೆ ಅದನ್ನ ಅಟ್ಯಾಚ್ ಮಾಡಿವಿ ಅಂತ ಹೇಳಿ, ಅದಕ್ಕಾಗಿ ಬಿಟ್ರು ಓಕೆ. ಲೈಕ್ ದಿಸ್ ಎಷ್ಟೇ ಬರೆದ್ರು ನೀವು ವೆಲ್ ಅಂಡ್ ಗುಡ್. ಓಕೆ, ನೆಕ್ಸ್ಟ್ ಇದು ನೋಡ್ರಿ, ಥ್ಯಾಂಕಿಂಗ್ ಯು. ಥ್ಯಾಂಕಿಂಗ್ ಯು ಹೇಳಿದನಲ್ಲ, ಥ್ಯಾಂಕಿಂಗ್ ಯು ನೀವು ಇಲ್ಲಿಂದ ಚಲೋ ಮಾಡಿದ್ರು ಓಕೆ. ಸ್ಟ್ರೇಟ್ ಆಗಿ ಇಲ್ಲಿಂದ ಇಲ್ಲೇನ್ ಬರ್ಕೊತ ಬಂದಿರಲ್ಲ, ಫಾರ್ಮ್, ಡೇಟ್, ಟು, ಸ್ಯಾಲ್ಯುಟೇಷನ್, ಸಬ್ಜೆಕ್ಟ್, ರೆಫರೆನ್ಸ್, ಅದ್ರ ಕೆಳಗೆ ಈ ಸ್ಟ್ರೇಟ್ ಇಲ್ಲೊಂದು ಲೈನ್ ಬಿಟ್ಟು ಇಲ್ಲಿ ಬರೆದ್ರು ಓಕೆ. ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ ಬರೆದ್ರು ಓಕೆ. ಥ್ಯಾಂಕಿಂಗ್ ಯು ವಾಯ್ಸ್ ಶುಡ್ ಬಿ ಸ್ಮಾಲ್, ಕಾಮ, ಇದು ಬಹಳ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬೇಕು ಇಂಥದ್ರ ಮೇಲೆ. ಲೈಕ್ ದಿಸ್. ಅಂಡ್ ಯುವರ್ಸ್ ಫೇತ್ಫುಲಿ ಏನ್ ಬರ್ತಾರ ಇಲ್ಲೂ ಬರೀತಾರ. ಇದೆಲ್ಲ ಟ್ರೆಡಿಷನಲ್ ಆಗಿ ಸೈಡ್ಗೆ ಬಲಕ್ ಬರೀತಾರ. ಈಗ ಇಲ್ಲಿ ನೀವೇ ಇಲ್ಲೇ ಬರಿಬೇಕು. ಈಗ ಮಾಡರ್ನ್ ಸ್ಟೈಲ್ ಅಲ್ಲಿ, ಮಾಡರ್ನ್ ವೇ ಆಫ್ ರೈಟಿಂಗ್, 2 ಲೈನ್ ಬಿಟ್ಟು ಯುವರ್ಸ್ ಫೇತ್ಫುಲಿ. ಮೊನ್ನೆನೂ ಹೇಳಿದೆ ನಾನು, ಇದನ್ನ ಎಫ್ ಸ್ಮಾಲ್ ಬರಿಬೇಕು. ಯುವರ್ಸ್ ಏನು ಎಫಾಸ್ಟಪಿ ಏನೇನು ಆಗ್ಬಾರ್ದು ಎಫಾಸ್ಟಪಿ ಎಸ್ ಆಗ್ಬಾರ್ದು. ಯುವರ್ಸ್ ಫೇತ್ಫುಲಿ ಕಾಮ, ಎಫ್ ಸ್ಮಾಲ್ ಆಗ್ಬೇಕು, ಈ ವೈ ಅಂದ ಕ್ಯಾಪಿಟಲ್ ಆಗ್ಬೇಕು. ಯುವರ್ಸ್ ಫೇತ್ಫುಲಿ ಯಾರು, XYZ. ಅಲ್ಲಿ XYZ ಅಂತ ಬರೆದ್ರಲ್ಲ, ನೀವು ಇದನ್ನೇ ಬರಿಬೇಕು. ಇಲ್ಲಿ 2 ಲೈನ್ ಬಿಡ್ಬೇಕು, ಇಲ್ಲಿ ಒಂದ್ ಅಥವಾ 2 ಲೈನ್ ಬಿಡ್ಬೇಕು. ಅಲ್ಲಿ ನೋಡ್ಕೊಂಡು ನೀಟಾಗಿ ಕಾಣುವಂಗ. ಓಕೆ, ಈ ಅರ್ಥದಲ್ಲಿ ಬರಿಬೇಕು. ದೆನ್ ಏನ್ ಬರಿಬೇಕಂದ್ರ, ಎನ್ಕ್ಲೋಸ್ ಅಂತ ಬರೆದ್ರಿ ನೀವು. ಐ ಹ್ಯಾವ್ ಬಿನ್ ಮೈ ಬಯೋಡಾಟಾ ಅಂಡ್ ಅದರ್ ಕ್ರೆಡೆನ್ಶಿಯಲ್ಸ್ ಹ್ಯಾವ್ ಬಿನ್ ಎನ್ಕ್ಲೋಸ್ಡ್ ಅಂತೇಳಿ. ಅದಕ್ಕ ನೀವು ಎನ್ಕ್ಲೋಸರ್ಸ್ ಅಂತ ಇಲ್ಲಿ ಬರಿಬೇಕು. ಈ ಏನು ಇಲ್ಲಿ ಫೇತ್ಫುಲಿ ಅಂತ ಬರೆದ್ರಲ್ಲ, ಫಾರ್ ಎಕ್ಸಾಂಪಲ್ ಈ ಹಿಂಗ್ ಬರೆದ್ರಲ್ಲ, ಇದ್ರ ಕೆಳಗೇನೆ ಏನ್ ಬರಿಬೇಕು, ಎನ್ಕ್ಲೋಸರ್ಸ್ ಹಿಂಗ್ ಬರಿಬೇಕು. ಓಕೆ, ಎನ್ಕ್ಲೋಸರ್ಸ್ ಅಂತ ಅರ್ಥ. ಎನ್ಕ್ಲೋಸರ್ಸ್ ಅನ್ನಂಗಿದು ENCL ಪೂರ್ತಿ ಬರೆಯೋಂಗಿಲ್ಲ, ಶಾರ್ಟ್ ಆಗೇ ಬರಿಬೇಕು. ಎನ್ಕ್ಲೋಸ್ ಏನ್ ಮಾಡ್ರಿ ನೀವು, ನಿಮ್ಮ ರೆಸ್ಯೂಮೆ ಫಸ್ಟ್ ಒಂದು ಏನ್ ಎನ್ಕ್ಲೋಸ್ ಮಾಡಿರಿ ಅಲ್ಲಿ ಬರೆದಿರಲ್ಲ, ರೆಸ್ಯೂಮೆ. ಒಂದು ರೆಸ್ಯೂಮೆ, 2 ಬಯೋಡಾಟಾ ಅಂತ ಬರೆದ್ರು ಓಕೆ. ಕಾಪೀಸ್ ಆಫ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್. ಒರಿಜಿನಲ್ ಅಂತ ಆದ್ರೂ ಬರ್ರಿ, ಫೋಟೋ ಕಾಪೀಸ್ ಅಂತ ಆದ್ರೂ ಬರ್ರಿ. ಫೋಟೋ ಕಾಪೀಸ್ ಆಫ್ ಮಾರ್ಕ್ಸ್ ಕಾರ್ಡ್ ಅಂತ ಬರೆದ್ರು ಓಕೆ. ಕಾಪೀಸ್ ಆಫ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಂತ ಆದ್ರೂ ಬರೆದ್ರು ಓಕೆ. ಯೂಶುವಲಿ ಒರಿಜಿನಲ್ ಕೊಡೋದಿಲ್ಲ, ಫೋಟೋ ಕಾಪೀಸ್ ಆಫ್ ಮಾರ್ಕ್ಸ್ ಕಾರ್ಡ್ ಅಂತಾದ್ರೂ ಬರೀಬಹುದು. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಇದು ಅವಶ್ಯಕತೆ ಇಲ್ಲ, ಇಷ್ಟು ಬರೋದು ಸಾಕು. ಇದನ್ನ
ನೀವು ಅಟ್ಯಾಚ್ ಮಾಡಿರಿ ಅಂತ ಈ ಒಂದು ಲೆಟರ್ ಏನ್ ಬರ್ದ್ರಲ್ಲ ಇದಕ್ಕೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀರಿ ಅಂತ ಅರ್ಥ. ಇಲ್ಲಿಗೆ ಇದು ಏನು ಅಪ್ಲಿಕೇಶನ್ ಬರೆದು ಮುಗಿತು. ಸ್ಟಾರ್ಟಿಂಗ್ ಇಂದ ನೋಡ್ರಿ ರಾಮ್ ಬರ್ತೀರಿ XYZ ಇಲ್ಲೇನು ಕಾಮ ಏನು ಬರೆಯಂಗಿಲ್ಲ, ಒಂದೊಂದ್ ಕಡೆ ಬರ್ದಿರ್ತಾರ ಬರಿ ಮಾಡ್ರಿ. XYZ 14th ಕ್ರಾಸ್ 3rd ಮೇನ್ ಬಸವನಗರ ಬೆಂಗಳೂರು 560083. ಇದೊಂದು ನೆನಪಿಟ್ಬಿಡ್ರಿ, ಯಾವ್ದಾದ್ರು ಒಂದು ಏನು ಅಡ್ರೆಸ್ ಅನ್ನ ನೆನಪಿಟ್ಬಿಡು, ಬಯಾಟ್ ಮಾಡಿಬಿಡು. ಅಲ್ಲಿ ಯಾಕೆ ಸುಮ್ನೆ ಹೋಗಿ ಎಕ್ಸಾಮ್ ದಲ್ಲಿ 3rd ಮೇನ್ ಬರೀಲು, ಬಸವನಗರ ಬರೀಲು, ಬಸವೇಶ್ವರ ನಗರ ಬರೀಲು, ಶಿವಾಜಿನಗರ ಬರೀಲು ಅಂತೇಳಿ ಕನ್ಫ್ಯೂಷನ್ ಆಗೋದು ಬೇಡ. ದೆನ್ ಇಲ್ಲಿ ಒಂದು ಲೈನ್ ಅಥವಾ 2 ಲೈನ್ ಬಿಟ್ಟು 25th February 2026 ಸ್ಪಷ್ಟವಾಗಿ ಇದಕ್ಕೆ ಡಿಫ್ರೆನ್ಸ್ ಕಾಣ್ತಿರ್ಬೇಕು, ಹಂಗ ಕರೆಕ್ಟ್ ಆಗಿ ಬರ್ತಿರ್ಬೇಕು. 25th February 2026 ಇಲ್ಲಿ ಕಾಮ ಏನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟು ಬರೀಬೇಕು ಕಾಮ. ದ ಮ್ಯಾನೇಜರ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ದಲ್ಲಿ ಬರೀಬೇಕೆಲ್ಲ. ಇಲ್ಲಿ ಒಂದು 2 ಲೈನ್ ಬಿಡು. ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಡೈರೆಕ್ಟ್ ಸರ್ ಮೇಡಮ್ ಬರ್ದ್ರು ಓಕೆ. ಇಲ್ಲಿ ಓಕೆ, ಅದು ಸೆಕೆಂಡ್ ಸರ್ ಮೇಡಮ್ S ಕ್ಯಾಪಿಟಲ್ M ಕ್ಯಾಪಿಟಲ್ ಕಾಮ. ಸ್ಟಾರ್ಟ್ ಹೆಂಗ್ ಮಾಡಿ ನೋಡ್ರಿ, ಸಬ್ಜೆಕ್ಟ್ ಬರ್ದ್ರಿ ಮೊದಲ, ಆಮೇಲೆ ರೆಫರೆನ್ಸ್ ಬರ್ರಿ. ಕೋಲನ್ ನೋಡ್ರಿ ಈಗ ಸ್ಟ್ರೇಟ್ ಆಗಿರ್ಬೇಕ, ಇವೆರಡೇ ಇದಾವಲ್ಲ ಇದು ಸ್ಟ್ರೇಟ್ ಆಗಿರ್ಬೇಕು. ಅಪ್ಲಿಕೇಶನ್ ಇವೆರಡು ಬರೀದು ಬಹಳ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಎ ಕಂಪ್ಯೂಟರ್ ಅಸಿಸ್ಟೆಂಟ್ ರಿಗಾರ್ಡಿಂಗ್. ಒಂದೇ ಲೈನ್ ದಲ್ಲಿ ಬರ್ಯಾಕ್ ನೋಡ್ರಿ, ಇಲ್ಲಿ ಸೆಕೆಂಡ್ ಲೈನ್ ಬಂದ್ರು ಪ್ರಾಬ್ಲಮ್ ಇಲ್ಲ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎ ಕಂಪ್ಯೂಟರ್ ಅಸಿಸ್ಟೆಂಟ್ ರಿಗಾರ್ಡಿಂಗ್ C capital A capital. ಫಾರ್ ದ ಪೊಸಿಷನ್ ಆಫ್ ಅಂತ ಬರ್ದ್ರು ಓಕೆ, ಫಾರ್ ದ ಜಾಬ್ ಆಫ್ ಅಂತ ಬರ್ದ್ರು ಓಕೆ. ಲೈಕ್ ದಿಸ್ ಯುವರ್ ಅಡ್ವರ್ಟೈಸ್ಮೆಂಟ್ ನೋಡಿ, ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ, ಯಾವ್ದು ನ್ಯೂಸ್ ಪೇಪರ್ ದಲ್ಲಿ ಆದ್ರೂ ಬರ್ರಿ, ಇಲ್ಲಿ ಕಾಮ ಕೊಡ್ರಿ. ಡೇಟೆಡ್ ನಾಟ್ ಡೇಟೆಡ್ 16th February 2026. ಈ ಡೇಟೆಡ್ ನಲ್ಲಿ ಇರುವಂತದ್ದು ಅಂತ ನಿಮ್ಮ ಏನು ಏನು ಕಂಪ್ಯೂಟರ್ ಅಸಿಸ್ಟೆಂಟ್ ಬೇಕಂತ ಏನು ವೇಕೆನ್ಸಿ ಕೊಟ್ಟಿದ್ರಲ್ಲ ಈ ಪೇಪರ್ ದಲ್ಲಿ ನಾನು ನೋಡಿದೆ ಅನ್ನೋದು ಉಲ್ಲೇಖ. ಓಕೆ, ಲೈಕ್ ದಿಸ್. ಈಗ ಸ್ಟಾರ್ಟ್ ಮಾಡ್ಬೇಕು. ಇಲ್ಲೊಂದು 2 ಲೈನ್ ಅಥವಾ 1 ಲೈನ್ ನೀಟಾಗಿ ಕಾಣುವಂಗ್ ಬಿಡ್ಬೇಕು. ಸ್ಟ್ರೇಟ್ ಆಗಿ ನೋಡಿ, ಸಬ್ಜೆಕ್ಟ್ ರೆಫರೆನ್ಸ್ ಇನ್ ಬಾಡಿ ಆಫ್ ದಿ ಲೆಟರ್ ರೈಟಿಂಗ್ ಸ್ಟಾರ್ಟ್ ಆಗಿದೆ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್, ಅಗೇನ್ ಯುವರ್ ಅಡ್ವರ್ಟೈಸ್ಮೆಂಟ್ ಬರ್ದಿರಲ್ಲ, ಕಂಟಿನ್ಯೂ ಮಾಡ್ಬೇಕು ಇದನ್ನೇ. ಇಲ್ಲಿ ಇನ್ ದ ಟೈಮ್ಸ್ ಆಫ್ ಇಂಡಿಯಾ, ಇಲ್ಲಿ ಸಿಂಗಲ್ ಯುನೈಟೆಡ್ ಕಾಮ ಕೊಟ್ಟರು ನಡೀತಾ ಬಿಟ್ರು ನಡೀತಾ. ನೀವು ಫಸ್ಟ್ ಲೆಟರ್ ಕ್ಯಾಪಿಟಲ್ ಅನ್ನ ಬರಿಬೇಕು, ಅದನ್ನ ನೆನ್ಪು ಮಾಡ್ಕೊಳ್ಬೇಕು. ಟಿ ಟೈಮ್ಸ್ ಆಫ್ ಆಫ್ ಏನ್ ಬೇಡ, ಇಂಡಿಯಾ. ಲೈಕ್ ದಿಸ್ ಡೇಟೆಡ್ 16th February 2026 ಕಾಮ. I would like to offer my candidature for the post of a computer assistant. My resume and other credentials have been enclosed with this letter for your kind perusal ಅಂದ್ರೆ information. I would also like to assure you, sir, madam, of my sincere. ಇಲ್ಲಿ ಸರ್ ಮೇಡಮ್ ಬರದೇ ಇದ್ರು ಓಕೆ, ಸಹಜವಾಗಿ ನಾವು ಅಂತಿರ್ತೀವಿ, ಆ ಮಾತಾಡುವಾಗ್ನು ಹೇಳ್ತಿರ್ತೀವಿ ಅಥವಾ ಬರೆಯುವಾಗೂ ಒಂದು ಬರೀತಿರ್ತೀವಿ, ಅದನ್ನ ಆ ತರ ಬರ್ದಿನಲ್ಲ ಅಷ್ಟೇ. ಐ ವುಡ್ ಆಲ್ಸೋ ಲೈಕ್ ಟು ಅಶ್ಯೂರ್ ಯು ಸರ್ ಆಫ್ ಆರ್ ಮೇಡಮ್ ಆಫ್ ಮೈ, ಡೈರೆಕ್ಟ್ ಆಗಿನೂ ಬರೀಬಹುದು. ಸರ್ ಐ ಮೀನ್ ಐ ವುಡ್ ಆಲ್ಸೋ ಲೈಕ್ ಟು ಅಶ್ಯೂರ್ ಯು ಆಫ್ ಅಂತಾನು ತಗೋಬಹುದು. ಆಫ್ ಎರಡು ಬಿಟ್ಟು, ಆಫ್ ಮೈ ಸಿನ್ಸಿಯರ್ ಸರ್ವಿಸ್ ಅಂಡ್ ಕಾಂಟ್ರಿಬ್ಯೂಷನ್ ಟು ದ ಫರ್ದರ್ ಗ್ರೋತ್ ಆಫ್ ಯುವರ್ ಎಸ್ಟೀಮ್ಡ್ ಕಂಪ್ನಿ ಆರ್ ರೆಪ್ಯೂಟೆಡ್ ಕಂಪ್ನಿ ಅಂತ ಬರೀತು. ಇಲ್ಲಿ ಥ್ಯಾಂಕಿಂಗ್ ಯು ಅಂತಾನು ಬರೀತು. ಒಬ್ಬೊಬ್ರು ಏನ್ ಬರೀತಾರೆ, ಇಲ್ಲಿ ಏನು ಎಂಟಿಸಿಪೇಟಿಂಗ್ ಯುವರ್ ರಿಪ್ಲೈ ಅಂತಾನು ಬರೀತಾರೆ. ಇಲ್ಲಿ ಎಂಟಿಸಿಪೇಟಿಂಗ್ ಯುವರ್ ರಿಪ್ಲೈ, ನಿಮ್ಮ ನಿಮ್ಮ ಪತ್ರದ ನಿರೀಕ್ಷೆಯೊಂದಿಗೆ ಅನ್ನಂಗ ಅದನ್ನು ಬರೀತಾರ. ಥ್ಯಾಂಕಿಂಗ್ ಯು ಅಂತ ಬರೀರಿ. ಲೈಕ್ ದಿಸ್ ಯುವರ್ಸ್ ಫೇತ್ಫುಲಿ F ಕ್ಯಾಪಿಟಲ್ ಸ್ಮಾಲ್, ಐ ಮೀನ್ ಸ್ಮಾಲ್, ಇದು Y ಕ್ಯಾಪಿಟಲ್ T ಕ್ಯಾಪಿಟಲ್. ಲೈಕ್ ದಿಸ್ ಇದು ಮಿಡಲ್ ಇರ್ಬೇಕು. ನೀವು ಇಲ್ಲೇ ಬರೀಬಾರ್ದು XYZ. ನೇಮ್ ಬರ್ದಿದ್ ನೇಮ್ ಇತ್ತು ಅಂದ್ರೆ ಮೇನ್ ಮಿಡಲ್ ಬರ್ದಂಗ್ ನೋಡ್ಕೊಳ್ಬೇಕು, ಕಾಮ ಕೊಡ್ಬೇಕು. ದಿಸ್ ಇಸ್ ದ ವೇ ಆಫ್ ರೈಟಿಂಗ್ ಅಪ್ಲಿಕೇಶನ್ ಫಾರ್ ದ ಪರ್ಟಿಕ್ಯುಲರ್ ಜಾಬಿಗೆ ಅಪ್ಲಿಕೇಶನ್ ಬರೆಯುವಂತದ್ದು. ಒಮ್ಮೊಮ್ಮೆ ಎರಡೂ ಕೇಳ್ತಾರೆ, ರೆಸ್ಯೂಮೆ ಪ್ರಿಪೇರ್ ಮಾಡ್ರಿ ಅಪ್ಲಿಕೇಶನ್ ಬರ್ರಿ ಅಂತ ಹೇಳ್ತಾರೆ. ಅಪ್ಲಿಕೇಶನ್ ಬರೋದು ರೆಸ್ಯೂಮೆ ಪ್ರಿಪೇರ್ ಮಾಡ್ರಿ ಅಂತ ಎರಡೂ ಕೇಳ್ತಾರೆ. 10 ಮಾರ್ಕ್ಸ್ ಕೊಡ್ಬೋದು. ಈ ಲೆಟರ್ ರೈಟಿಂಗ್ ಒಂದಕ್ಕನ 10 ಮಾರ್ಕ್ಸ್ ಕೇಳ್ಬೋದು. ಇಷ್ಟೇ ಬರೋದು ಸಾಕು. ಇಲ್ಲ ನಾನು ಕಡಿಮೆ ಆಯ್ತು ಇದು 10 ಮಾರ್ಕ್ಸಿಗೆ ಅಂತ ಹೇಳಿ
ತಿಳ್ಕೊಳ್ಳೋಂಗಿಲ್ಲ. ನೀವು ಸ್ಟೆಪ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಓಕೆ. ಇನ್ನೊಂದ್ 4 ಸೆಂಟೆನ್ಸ್ ಸೇರ್ಸ್ರಿ. ರೆಸ್ಯೂಮೆ ಬರೀದೇ ಇದ್ರೆ ನೀವು, ರೆಸ್ಯೂಮೆ ಅಟ್ಯಾಚ್ ಮಾಡದೇ ಇದ್ರ, ಅಟ್ಯಾಚ್ ಮಾಡಿನಿ ಅಂತ ಹೇಳದೇ ಇದ್ರೆ, ನೀವು 2-3 ಸೆಂಟೆನ್ಸ್ ಸೇರಿಸಬಹುದು. ಮೊತ್ತದಲ್ಲಿ ಸೇರಿಸಿ ಆಮೇಲೆ ನೀವು ಬರೆದೂನು ಬರಿಬಹುದು. ಐ ಹಾವ್ ರೆಸ್ಯೂಮೆ ಮೈ ಬಯೋಡಾಟಾ ಹ್ಯಾಸ್ ಬೀನ್ ಅಟ್ಯಾಚ್ಡ್ ವಿತ್ ದಿಸ್ ಲೆಟರ್ ಅಂತಾನೂ ಬರಿಬಹುದು. ಅದನ್ನ ಅಲ್ಲಿ ಸ್ವಲ್ಪ ಒಂದ್ 4 ಸೆಂಟೆನ್ಸ್ ಎಕ್ಸ್ಟ್ರಾ ಬರ್ದಿದ್ರು ಸಹಿತ. ಓಕೆ, ಈ ರೀತಿಯಾಗಿ ನೀವು ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕು. ನಿಮ್ಗೆ ಬಹಳ ಚಲೋ ಸ್ಕೋರ್ ಆಗುತ್ತೆ. ಓಕೆ, ಇದರೊಂದಿಗೆ ಈ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಾನು GPSTR ಗೆ ಏನು ಡಿಸ್ಕ್ರಿಪ್ಟಿವ್ ಇಂಗ್ಲಿಷ್ ಇದೆಯಲ್ಲ, ಅದನ್ನ ಕಂಪ್ಲೀಟ್ ಆಗಿ ಎಲ್ಲ ಹೇಳ್ತಾ ಇದ್ದೀನಿ. ನೀವು ವಿಡಿಯೋಸ್ ಅನ್ನು ಫಾಲೋ ಮಾಡ್ತಾ ಇರಿ. ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.